ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕುರ್ಚಿ ಕಾಳಗ ಈಗಾಗಲೇ ಯಾವ ಹಂತವನ್ನ ತಲುಪಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಈಗ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಮೀಟಿಂಗ್ ಆರಂಭ ಆಗಿದೆ ಅಂತೆ ಅನ್ನುವಂತ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಈ ಒಂದು ಮೀಟಿಂಗ್ ನಲ್ಲಿ ಸಿಎಂ ಚೇರ್ ವಿಚಾರ, ಈ ಎಲ್ಲಾ ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಇವತ್ತೇ ಉತ್ತರ ಸಿಗುತ್ತಾ? ಕಾಂಗ್ರೆಸ್ನ ಸಂಘರ್ಷಕ್ಕೆ ಇವತ್ತೇ ಉತ್ತರ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಕುರ್ಚಿ ಕಾಳಗದಲ್ಲಿ ಗೆಲ್ಲೋದು ಯಾರು, ಸೋಲೋದು ಯಾರು? ದೆಹಲಿಯಲ್ಲಿ ಖರ್ಗೆ ರಾಹುಲ್ ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗಿದೆ. ಬೆಂಗಳೂರು ಸಭೆಯನ್ನ ಮೊಟಕುಗೊಳಿಸಿ ದೆಹಲಿಗೆ ಖರ್ಗೆ ದೌಡಾಯಿಸಿದ್ದಾರೆ. ಬಿಹಾರ್ ಫಲಿತಾಂಶದ ಪರಾಮರ್ಶೆಯ ಬಳಿಕ ಸಿಎಂ ಚೇರ್ ವಿಚಾರ ಚರ್ಚೆಗೆ ಬರುತ್ತೆ. ರಾಹುಲ್ ಸಭೆಗೂ ಮುನ್ನ ತ್ರಿಮೂರ್ತಿಗಳ ಮೀಟಿಂಗ್ ಕೂಡ, ಅಂದ್ರೆ ಮೊದಲ ಸುತ್ತಿನಲ್ಲಿ 3 ನಾಯಕರ ಸಭೆ, ಖರ್ಗೆ, ವೇಣುಗೋಪಾಲ್ ಹಾಗೇನೆ ಸುರ್ಜೇವಾಲಾ. ಈ 3 ಚರ್ಚೆಯನ್ನ ಮಾಡಿದ್ದು ರಾಜ್ಯ ರಾಜಕೀಯ ಬಿಕ್ಕಟ್ಟಿನ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ, ಬದಲಾವಣೆ ಮತ್ತು ಸಂಪುಟ ಪುನರ್ರಚನೆ, ಈ ಬಗ್ಗೆ ಸಮಾಲೋಚನೆಯನ್ನ ನಡೆಸಿದ ನಂತರ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರ ಸಭೆ. ಸೊ ಇವರಿಬ್ಬರ ಮೀಟಿಂಗ್ ನಲ್ಲಿ ಮುಖ್ಯವಾಗಿ ಏನೆಲ್ಲ ಚರ್ಚೆಗೆ ಬರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸಿಎಂ ಚೇರ್ ಚೇಂಜ್ ಆಗುತ್ತಾ? ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟ ಒಲಿಯುತ್ತಾ? ಎಲ್ಲದಕ್ಕೂ ಕೂಡ ಬಹುತೇಕ ಇವತ್ತು ಉತ್ತರ ಸಿಗುವ ಸಾಧ್ಯತೆ ಇದೆ. ತಮ್ಮಲ್ಲಿಯೇ ಆಂತರಿಕವಾಗಿ ಎಲ್ಲವನ್ನೂ ಕೂಡ ಬಗೆಹರಿಸಿಕೊಳ್ತಾರಾ? ಯಾವುದೇ ರೀತಿಯ ಗೊಂದಲ ಗೋಜಿಲ್ಲದೆ ಎಲ್ಲವನ್ನೂ ಕೂಡ ಸರಳವಾಗಿ ಬಗೆಹರಿಸ್ತಾರ ಅನ್ನುವಂತ ಪ್ರಶ್ನೆ ಇದೆ. ಈಗ ಇವರು ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡ್ತಾರೆ. ಸಿದ್ದರಾಮಯ್ಯ ಅವರನ್ನ ಸಿಎಂ ಚೇರಿಂದ ಕೆಳಗಿಳಿಸಿದರೆ ಮುಂದೆ ಪಾರ್ಟಿಯ ಮೇಲೆ ಆಗುವಂತಹ ಪರಿಣಾಮ ಏನು? ಇದು ಕೂಡ ಹೈಕಮಾಂಡ್ಗೆ ಈಗ ತಲೆನೋವಾಗಿದೆ. ಸಿದ್ದರಾಮಯ್ಯ ಅವರನ್ನ ಸಿಎಂ ಚೇರಿಂದ ಕೆಳಗಡೆ ಇಳಿಸೋದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಸೀನಿಯರ್ಸ್ ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿದ್ದಾರೆ. ಸೀನಿಯರ್ ಮಿನಿಸ್ಟರ್ಸ್ ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕುರ್ಚಿ ಕಾಳಗ ಈಗಾಗಲೇ ಯಾವ ಹಂತವನ್ನ ತಲುಪಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಈಗ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಮೀಟಿಂಗ್ ಆರಂಭ ಆಗಿದೆ ಅಂತೆ ಅನ್ನುವಂತ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಈ ಒಂದು ಮೀಟಿಂಗ್ ನಲ್ಲಿ ಸಿಎಂ ಚೇರ್ ವಿಚಾರ, ಈ ಎಲ್ಲಾ ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಇವತ್ತೇ ಉತ್ತರ ಸಿಗುತ್ತಾ? ಕಾಂಗ್ರೆಸ್ನ ಸಂಘರ್ಷಕ್ಕೆ ಇವತ್ತೇ ಉತ್ತರ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಕುರ್ಚಿ ಕಾಳಗದಲ್ಲಿ ಗೆಲ್ಲೋದು ಯಾರು, ಸೋಲೋದು ಯಾರು? ದೆಹಲಿಯಲ್ಲಿ ಖರ್ಗೆ ರಾಹುಲ್ ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗಿದೆ. ಬೆಂಗಳೂರು ಸಭೆಯನ್ನ ಮೊಟಕುಗೊಳಿಸಿ ದೆಹಲಿಗೆ ಖರ್ಗೆ ದೌಡಾಯಿಸಿದ್ದಾರೆ. ಬಿಹಾರ್ ಫಲಿತಾಂಶದ ಪರಾಮರ್ಶೆಯ ಬಳಿಕ ಸಿಎಂ ಚೇರ್ ವಿಚಾರ ಚರ್ಚೆಗೆ ಬರುತ್ತೆ. ರಾಹುಲ್ ಸಭೆಗೂ ಮುನ್ನ ತ್ರಿಮೂರ್ತಿಗಳ ಮೀಟಿಂಗ್ ಕೂಡ, ಅಂದ್ರೆ ಮೊದಲ ಸುತ್ತಿನಲ್ಲಿ 3 ನಾಯಕರ ಸಭೆ, ಖರ್ಗೆ, ವೇಣುಗೋಪಾಲ್ ಹಾಗೇನೆ ಸುರ್ಜೇವಾಲಾ. ಈ 3 ಚರ್ಚೆಯನ್ನ ಮಾಡಿದ್ದು ರಾಜ್ಯ ರಾಜಕೀಯ ಬಿಕ್ಕಟ್ಟಿನ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ, ಬದಲಾವಣೆ ಮತ್ತು ಸಂಪುಟ ಪುನರ್ರಚನೆ, ಈ ಬಗ್ಗೆ ಸಮಾಲೋಚನೆಯನ್ನ ನಡೆಸಿದ ನಂತರ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರ ಸಭೆ. ಸೊ ಇವರಿಬ್ಬರ ಮೀಟಿಂಗ್ ನಲ್ಲಿ ಮುಖ್ಯವಾಗಿ ಏನೆಲ್ಲ ಚರ್ಚೆಗೆ ಬರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸಿಎಂ ಚೇರ್ ಚೇಂಜ್ ಆಗುತ್ತಾ? ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟ ಒಲಿಯುತ್ತಾ? ಎಲ್ಲದಕ್ಕೂ ಕೂಡ ಬಹುತೇಕ ಇವತ್ತು ಉತ್ತರ ಸಿಗುವ ಸಾಧ್ಯತೆ ಇದೆ. ತಮ್ಮಲ್ಲಿಯೇ ಆಂತರಿಕವಾಗಿ ಎಲ್ಲವನ್ನೂ ಕೂಡ ಬಗೆಹರಿಸಿಕೊಳ್ತಾರಾ? ಯಾವುದೇ ರೀತಿಯ ಗೊಂದಲ ಗೋಜಿಲ್ಲದೆ ಎಲ್ಲವನ್ನೂ ಕೂಡ ಸರಳವಾಗಿ ಬಗೆಹರಿಸ್ತಾರ ಅನ್ನುವಂತ ಪ್ರಶ್ನೆ ಇದೆ. ಈಗ ಇವರು ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡ್ತಾರೆ. ಸಿದ್ದರಾಮಯ್ಯ ಅವರನ್ನ ಸಿಎಂ ಚೇರಿಂದ ಕೆಳಗಿಳಿಸಿದರೆ ಮುಂದೆ ಪಾರ್ಟಿಯ ಮೇಲೆ ಆಗುವಂತಹ ಪರಿಣಾಮ ಏನು? ಇದು ಕೂಡ ಹೈಕಮಾಂಡ್ಗೆ ಈಗ ತಲೆನೋವಾಗಿದೆ. ಸಿದ್ದರಾಮಯ್ಯ ಅವರನ್ನ ಸಿಎಂ ಚೇರಿಂದ ಕೆಳಗಡೆ ಇಳಿಸೋದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಸೀನಿಯರ್ಸ್ ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿದ್ದಾರೆ. ಸೀನಿಯರ್ ಮಿನಿಸ್ಟರ್ಸ್ ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕುರ್ಚಿ ಕಾಳಗ ಈಗಾಗಲೇ ಯಾವ ಹಂತವನ್ನ ತಲುಪಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ.
ಈಗ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಮೀಟಿಂಗ್ ಆರಂಭ ಆಗಿದೆ ಅಂತೆ ಅನ್ನುವಂತ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಈ ಒಂದು ಮೀಟಿಂಗ್ ನಲ್ಲಿ ಸಿಎಂ ಚೇರ್ ವಿಚಾರ, ಈ ಎಲ್ಲ ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಇವತ್ತೇ ಉತ್ತರ ಸಿಗುತ್ತಾ? ಕಾಂಗ್ರೆಸ್ನ ಸಂಘರ್ಷಕ್ಕೆ ಇವತ್ತೇ ಉತ್ತರ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಕುರ್ಚಿ ಕಾಳಗದಲ್ಲಿ ಗೆಲ್ಲೋದು ಯಾರು, ಸೋಲೋದು ಯಾರು? ದೆಹಲಿಯಲ್ಲಿ ಖರ್ಗೆ ರಾಹುಲ್ ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗಿದೆ. ಬೆಂಗಳೂರು ಸಭೆಯನ್ನ ಮೊಟಕುಗೊಳಿಸಿ ದೆಹಲಿಗೆ ಖರ್ಗೆ ದೌಡಾಯಿಸಿದ್ದಾರೆ. ಬಿಹಾರ್ ಫಲಿತಾಂಶದ ಪರಾಮರ್ಶೆಯ ಬಳಿಕ ಸಿಎಂ ಚೇರ್ ವಿಚಾರ ಚರ್ಚೆಗೆ ಬರುತ್ತೆ. ರಾಹುಲ್ ಸಭೆಗೂ ಮುನ್ನ ತ್ರಿಮೂರ್ತಿಗಳ ಮೀಟಿಂಗ್ ಕೂಡ, ಅಂದ್ರೆ ಮೊದಲ ಸುತ್ತಿನಲ್ಲಿ 3 ನಾಯಕರ ಸಭೆ, ಖರ್ಗೆ, ವೇಣುಗೋಪಾಲ್ ಹಾಗೇನೆ ಸುರ್ಜೇವಾಲಾ. ಈ 3 ಚರ್ಚೆಯನ್ನ ಮಾಡಿದ್ದು ರಾಜ್ಯ ರಾಜಕೀಯ ಬಿಕ್ಕಟ್ಟಿನ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ, ಬದಲಾವಣೆ ಮತ್ತು ಸಂಪುಟ ಪುನರ್ರಚನೆ, ಈ ಬಗ್ಗೆ ಸಮಾಲೋಚನೆಯನ್ನ ನಡೆಸಿದ ನಂತರ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರ ಸಭೆ. ಸೊ ಇವರಿಬ್ಬರ ಮೀಟಿಂಗ್ ನಲ್ಲಿ ಮುಖ್ಯವಾಗಿ ಏನೆಲ್ಲ ಚರ್ಚೆಗೆ ಬರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸಿಎಂ ಚೇರ್ ಚೇಂಜ್ ಆಗುತ್ತಾ? ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟ ಒಲಿಯುತ್ತಾ? ಎಲ್ಲದಕ್ಕೂ ಕೂಡ ಬಹುತೇಕ ಇವತ್ತು ಉತ್ತರ ಸಿಗುವ ಸಾಧ್ಯತೆ ಇದೆ. ತಮ್ಮಲ್ಲಿಯೇ ಆಂತರಿಕವಾಗಿ ಎಲ್ಲವನ್ನೂ ಕೂಡ ಬಗೆಹರಿಸಿಕೊಳ್ತಾರಾ? ಯಾವುದೇ ರೀತಿಯ ಗೊಂದಲ ಗೋದಿಲ್ಲದೆ ಎಲ್ಲವನ್ನೂ ಕೂಡ ಸರಳವಾಗಿ ಬಗೆಹರಿಸ್ತಾರ ಅನ್ನುವಂತ ಪ್ರಶ್ನೆ ಇದೆ. ಈಗ ಇವರು ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡ್ತಾರೆ. ಸಿದ್ದರಾಮಯ್ಯ ಅವರನ್ನ ಸಿಎಂ ಚೇರಿಂದ ಕೆಳಗಿಳಿಸಿದರೆ ಮುಂದೆ ಪಾರ್ಟಿಯ ಮೇಲೆ ಆಗುವಂತಹ ಪರಿಣಾಮ ಏನು? ಇದು ಕೂಡ ಹೈಕಮಾಂಡ್ಗೆ ಈಗ ತಲೆನೋವಾಗಿದೆ. ಸಿದ್ದರಾಮಯ್ಯ ಅವರನ್ನ ಸಿಎಂ ಚೇರಿಂದ ಕೆಳಗಡೆ ಇಳಿಸೋದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಸೀನಿಯರ್ಸ್ ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿದ್ದಾರೆ. ಸೀನಿಯರ್ ಮಿನಿಸ್ಟರ್ಸ್ ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕುರ್ಚಿ ಕಾಳಗ ಈಗಾಗಲೇ ಯಾವ ಹಂತವನ್ನ ತಲುಪಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಈಗ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಮೀಟಿಂಗ್ ಆರಂಭ ಆಗಿದೆ ಅಂತೆ ಅನ್ನುವಂತ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಈ ಒಂದು ಮೀಟಿಂಗ್ ನಲ್ಲಿ ಸಿಎಂ ಚೇರ್ ವಿಚಾರ, ಈ ಎಲ್ಲ ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಇವತ್ತೇ ಉತ್ತರ ಸಿಗುತ್ತಾ? ಕಾಂಗ್ರೆಸ್ನ ಸಂಘರ್ಷಕ್ಕೆ ಇವತ್ತೇ ಉತ್ತರ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಕುರ್ಚಿ ಕಾಳಗದಲ್ಲಿ ಗೆಲ್ಲೋದು ಯಾರು, ಸೋಲೋದು ಯಾರು? ದೆಹಲಿಯಲ್ಲಿ ಖರ್ಗೆ ರಾಹುಲ್ ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗಿದೆ. ಬೆಂಗಳೂರು ಸಭೆಯನ್ನ ಮೊಟಕುಗೊಳಿಸಿ ದೆಹಲಿಗೆ ಖರ್ಗೆ ದೌಡಾಯಿಸಿದ್ದಾರೆ. ಬಿಹಾರ್ ಫಲಿತಾಂಶದ ಪರಾಮರ್ಶೆಯ ಬಳಿಕ ಸಿಎಂ ಚೇರ್ ವಿಚಾರ ಚರ್ಚೆಗೆ ಬರುತ್ತೆ. ರಾಹುಲ್ ಸಭೆಗೂ ಮುನ್ನ ತ್ರಿಮೂರ್ತಿಗಳ ಮೀಟಿಂಗ್ ಕೂಡ, ಅಂದ್ರೆ ಮೊದಲ ಸುತ್ತಿನಲ್ಲಿ 3 ನಾಯಕರ ಸಭೆ, ಖರ್ಗೆ, ವೇಣುಗೋಪಾಲ್ ಹಾಗೇನೆ ಸುರ್ಜೇವಾಲಾ.